ಈಗ ಸ್ಟೋನ್ ಆದಮೇಲೆ ಒಂದು ಲೈನ್ ಶುಗರ್ ಬೀಡ್ಸ್ ಹಾಕಿದ್ದೀನಿ. ಈಗ ನೆಕ್ಸ್ಟು 3 mm ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ಥರ ದಾರ ಇರುತ್ತಲ್ವ, ಇದನ್ನ ನೀಟಾಗಿ ಹಾಕ್ಕೋಬೋದು ನೋಡಿ. ಈಗ ಎಕ್ಸ್ಟ್ರಾ ಒಂದು ಚೈನ್ ಹಾಕಿನಿ, ಮತ್ತು ಕೆಳಗಡೆಯಿಂದ ಕಾರ್ನರ್ಗೆ ನೀಟಾಗಿ ಒಂದು ಚೈನ್ ಹಾಕ್ಕೊಂಡು ಅಲ್ಲಿಂದ ಬೀಡ್ಸ್ ಹಾಕ್ಕೊಂತ ಹೋಗ್ತಾಯಿದ್ದೀನಿ ನೋಡಿ. ಈಗ ಒಂದು ಎಕ್ಸ್ಟ್ರಾ, ಇದು ಆ್ಯಕ್ಚುಲಿ 2 ಬೀಡ್ ಒಂದೊಂದು ಬೀಡ್ ಹಾಕ್ಕೋಬೋದು. ಈಗ ಕಾರ್ನರ್ ಕರೆಕ್ಟಾಗಿ ಎಂಡ್ ಆಗಿದೆ. ಮತ್ತು ಈಗ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಇದು ಆ್ಯಕ್ಚುಲಿ ಲಾಕ್ ಆದಮೇಲೆ ಅಥವಾ ಎಂಡ್ ಆದಮೇಲೆ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಕಾರ್ನರ್ಗೆ ನೀಟಾಗಿ ಅಲ್ಲಿಂದ ಮತ್ತೆ ಬೀಡ್ಸ್ ಹಾಕ್ತಾ ಹೋಗ್ತೀನಿ. 2 ಒಂದೊಂದು ಹಾಕ್ತೀನಿ ನೋಡಿ. ಈಗ ಅಟ್ಯಾಚ್ ಆಗಿರ್ತವೆ 2 ಕೆಲವೊಂದು ಸಲ ಅವ್ನು ಹಂಗೆ ಹಾಕ್ತೀನಿ. ಕೆಲವೊಂದು ಸಲ ಅಟ್ಯಾಚ್ ಆಗಲಿಲ್ಲ ಅಂದರೆ 2 ಒಂದೊಂದು ಹಾಕ್ತಾ ಹೋಗ್ತೀನಿ ನೋಡಿ. ನೋಡಿರಿ, ಇಲ್ಲಿಗೆ ಕರೆಕ್ಟಾಗಿ ಎಂಡ್ ಆಯಿತು. ಈಗ ಕಾರ್ನರ್ ನೀಟಿಗೆ ಒಂದು ಚೈನ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಕೆಳಗಡೆಗೆ ಹಾಕ್ತೀನಿ ನೋಡಿ. ಈಗ ಎಕ್ಸ್ಟ್ರಾ ಬೀಡ್ಸ್ ಹಾಕ್ತಾ ಹೋಗ್ತಾಯಿದ್ದೀನಿ ನೋಡಿ. ಇದು ಕಾರ್ನರ್ ಬರ್ತಾ ಇಲ್ಲ, ಯಾಕಂದರೆ ಒಂಚೂರು ಕಡಿಮೆ ಬಿದ್ದಿದೆ, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಬೀಡ್ಸ್ ಹಾಕ್ತೀನಿ ನೋಡಿ. ಬೀಡ್ ಹಾಕಿ ಮತ್ತು ಅಲ್ಲೇ ಚೈನ್ ಹಾಕಿ, ಇದು ಎಕ್ಸ್ಟ್ರಾ ಕಾರ್ನರ್ ಬಂದಿರೋದ್ರಿಂದ ಮತ್ತೆ ಒಳಗಡೆಗೆ ಒಂದು ಚೈನ್ ಹಾಕಿ ಯಾವ ಕಡೆ ಬರ್ತೀವೋ ಲೈನ್ ಆ ಕಡೆ ಒಳಗಡೆಯಿಂದ ಒಂದು ಚೈನ್ ಹಾಕಿ ಅಲ್ಲಿಂದ ಸ್ಟ್ರೈಟಾಗಿ ಬರ್ತೀನಿ ನೋಡಿ. ಈಗ ಕಾರ್ನರ್ ನೀಟಾಗಿ ಬಂದಿದೆ. ಲಾಸ್ಟ್ ಟೈಮ್ ಏನಾಗಿತ್ತು, ವ್ಯತ್ಯಾಸ ಆಗಿತ್ತು, ಅದಕ್ಕೋಸ್ಕರ ನೋಡ್ಕೊಂಡು ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಕಾರ್ನರ್ ಬಂದಿದೆ. ಈಗ ಕರೆಕ್ಟಾಗಿ ಲೈನಿಗೆ ಎಂಡ್ ಆಗಿದೆ. ಆಗೇನು ಮಾಡಬೇಕು, ಎಕ್ಸ್ಟ್ರಾ ಕಾರ್ನರ್ ನೀಟಿಗೆ ಒಂದು ಚೈನ್ ಹಾಕ್ಕೊಂಡು ಮೇಲ್ಗಡೆಯಿಂದನೇ ಬೀಡ್ಸ್ ಹಾಕ್ಕೊಂತ ಬರ್ತಾಯಿದ್ದೀನಿ ನೋಡಿ. ನೋಡಿರಿ, ಒಂದೊಂದು ಬೀಡ್ಸ್ ಒಂದು ಸ್ಕ್ವೇರ್ ರೌಂಡ್ ಅಪ್ ಆಗಿ ಬರೋಷ್ಟೊತ್ತಿಗೆ ಎಷ್ಟು ಟೈಮ್ ತಗೊಳುತ್ತೆ. ಅಂದರೆ ನಿಮಗೆ ಫಾಸ್ಟ್ ಮಾಡಿ ತೋರಿಸ್ತಿಲ್ಲ, ನಿಧಾನಕ್ಕೆ ಅರ್ಥ ಆಗಲಿ ಅಂತ ನೀಟಾಗಿ ತೋರಿಸ್ತಾ ಇದ್ದೀನಿ.
ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ಆ್ಯಕ್ಚುಲಿ ಸ್ಟ್ರೈಟಾಗಿ ಆದರೆ ನೀಟಾಗಿ ಹಾಕ್ಬಿಡ್ಬೋದು, ರಿವರ್ಸ್ ಆದರೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಈಗ ನೀಟಾಗಿ ಕಾರ್ನರ್ ಬರ್ತಾ ಇಲ್ಲ. ಈಗ ಎಕ್ಸ್ಟ್ರಾ ಬೀಡ್ ಹಾಕ್ಬೇಕಾಗುತ್ತೆ. ಮ್ಯಾಚ್ ಆಗ್ತಿಲ್ಲ. ಈಗ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಬರುತ್ತೆ ನೋಡಿ, ನಿಧಾನಕ್ಕೆ ನೋಡ್ಕೊಂಡು ಹಾಕ್ಬೇಕು. ಈಗ 3 mm ಆಯಿತು, ಶುಗರ್ ಬೀಡ್ಸ್ ಆಯಿತು. ಈಗ ನೆಕ್ಸ್ಟು 4 mm ಬೀಡ್ಸು ಹಾಕ್ತಾಯಿದ್ದೀನಿ. ಈ ಥರ ಲೋಡಿಂಗ್ ಮಾಡ್ಕೊಂಡು ಇಲ್ಲಿಂದ ಇದು ಆ್ಯಕ್ಚುಲಿ 4 mm ಒಂದೊಂದು ಬೀಡೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಬೀಡ್ಸ್ ಜಾರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೋಬೇಕು. ಈ ವಿಡಿಯೋ ಮಾಡ್ಬೇಕಾದ್ರೆ ಜಾರುತ್ತೆ ಜಾಸ್ತಿ, ಬೇರೆ ಟೈಮಲ್ಲಿ ಹೆಂಗೆ ಹಾಕಿದರೂ ಜಾರೋದೇ ಇಲ್ಲ. ನಿಧಾನಕ್ಕೆ ನೋಡ್ಕೊತ ಒಂದ್ರ ಪಕ್ಕ ಒಂದು ಜೋಡಣೆ ಯಾವ ಥರ ಜೋಡಿಸ್ತೀವಿ ಅದೇ ಥರ ಜೋಡಿಸ್ಕೊಂಡು ಹಾಕ್ಬೇಕಾಗುತ್ತೆ. ಜಾಸ್ತಿ ಬೀಡ್ಸ್ ತಗೊಂಡು ಹಿಂಗೆ ಆಗುತ್ತೆ ಅನ್ಸುತ್ತೆ ಮೇ ಬಿ.
ಇದನ್ನು ಸ್ವಲ್ಪ ಓಡಿಸ್ತೀನಿ ನೋಡ್ರಿ. ಈ ಥರ ಆದರೆ 1 ಗಂಟೆ ಹಾಕ್ಬೇಕಾಗುತ್ತೆ ವಿಡಿಯೋನ. ಆ್ಯಕ್ಚುಲಿ ಒಂದೊಂದು ಹಾಕಿದರೆ ಜಂಪ್ ಆಗುತ್ತೆ. ಎರಡೆರಡು ಹಾಕ್ತೀನಿ. ಈ ಎರಡೆರಡು ಹಾಕಿದ್ರೆ ಏನು ತೊಂದರೆ ಇಲ್ಲ, ಹಾಕ್ಬೋದು. ಬಟ್ ಎದ್ದೇಳೋ ಥರ ಕಾಣಿಸುತ್ತೆ ಅಂತ ದೊಡ್ಡ ಬೀಡ್ಸ್ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ಆದಷ್ಟು ಒಂದೊಂದೇ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಲೋಡಿಂಗ್ ಮಾಡ್ಕೊಳ್ರಿ. ಹಗಲೆಲ್ಲ ಲೋಡಿಂಗ್ ಮಾಡ್ಕೊಳ್ಳೋದೇ ಟೈಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ರಿ. ಸ್ವಲ್ಪ ಅವಸರ ಮಾಡಿದರೆ ಏನಾಗುತ್ತೆ, ಕಡೆಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ, ಈ ಥರ ನಿಧಾನಕ್ಕೆ ನೀಟಾಗಿ ನೋಡ್ಕೊತ ಆಗ್ತಾ ಬಂದರೆ ನೀಟಾಗಿ ಬಂದ್ಬಿಡುತ್ತೆ. ಇಲ್ಲಿ ಟರ್ನಿಂಗ್ ಆಗಬೇಕಾದ್ರೆ ಸ್ವಲ್ಪ ಎರಡು ಹಾಕಿದ್ರು ನಡೀತದೆ. ಇಲ್ಲಿ ನೋಡಿ ಒಂದೊಂದೇ ಹಾಕ್ತಾಯಿದ್ದೀನಿ ಆಲ್ಮೋಸ್ಟು. ಇದಾದಮೇಲೆ ಒಂದು ಲೈನು ಶುಗರ್ ಬೀಡ್ ಹಾಕ್ತೀನಿ. ಅಲ್ಲಿಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಬಟ್ ಕೆಳಗಡೆ ಸ್ವಲ್ಪ ಪಕ್ಕದಲ್ಲಿ ಸ್ವಲ್ಪ ಡಿಸೈನ್ ಹಾಕ್ಬೇಕಾಗುತ್ತೆ. ಇನ್ನು 2 ಹಾಕಿದರೆ ಸಾಕು ಅನಿಸುತ್ತೆ. ತೀರಾ 3 ಹಾಕಿದರೆ ಮುಂದಕ್ಕೆ ಬಂದುಬಿಡುತ್ತೆ. ಡಿಸೈನ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆದಷ್ಟು ಒಂದೊಂದು ಲೈನ್ ನೋಡ್ಕೊತ ನಿಧಾನಕ್ಕೆ ಹಾಕ್ಕೊಂತ ಬರ್ರಿ. ಇಲ್ಲಾಂದರೆ ಕಾರ್ನರ್ ಬರಲ್ಲ ನೋಡಿ. ಈಗ ಆ್ಯಕ್ಚುಲಿ ಶುಗರ್ ಬೀಡ್ಸ್ ಹಾಕೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ಫಸ್ಟಿಗೆ ತೋರಿಸ್ತೀನಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಶುಗರ್ ಬೀಡ್ ಹಾಕೋದು. ಅದಕ್ಕೋಸ್ಕರ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಜಂಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಈಗ ಈ ಕಡೆ ಒಂದು 4.5 ಸೆಂಟಿಮೀಟ್ರ್ ಉದ್ದಕ್ಕೆ, ಅಂದರೆ ಅದು ಬ್ಲೌಸ್ ಅಳತೆ ಮೆಜರ್ಮೆಂಟ್ ಮೇಲೆ ಇಷ್ಟು ಅಗಲ ಎಷ್ಟು ಬರುತ್ತೆ ಅದು ನೋಡಿಕೊಂಡು ಅಷ್ಟು ಉದ್ದ ತಗೋಬೇಕು. ಇಲ್ಲಿ 4.5 ಬಂದಿದೆ. ನಾನು 4ಗೆ ಬೀಡ್ಸ್ ಅಲ್ವಾ, ಒಂದು 1/2 ಇಂಚ್ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಹೊಲಿಗೆಯಲ್ಲಿ ಹೋದ್ರೂ ಇದಾಗುತ್ತೆ ಅಂತ. ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟ್ರು ಒಂದು ಸ್ಟೋನ್ ಚೈನ್ ಹಾಕೀನಿ. ಇಲ್ಲೂ ಅಷ್ಟೇ 2 ಕಡೆ ಹಾಕಿದ್ದೀನಿ. ಇಲ್ಲಿ ಒಂದು ಲೈನು ಇವು ಶುಗರ್ ಬೀಡ್ಸು, ಮತ್ತು ಈ ಕಡೆ ಒಂದು ಲೈನ್ ಶುಗರ್ ಬೀಡ್ಸು, ಈ ಕಡೆ ಇವು ಸೆಂಟ್ರಲ್ಲಿದ್ದಾವೆ 3 mm ಆ ಥರ 2 ಕಡೆ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿಂದ ಕೆಳಗಡೆ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಫಸ್ಟ್ ಈ ಎಂಡ್ ಇರ್ತಲ್ಲ, ಕಾರ್ನರ್ ಇರ್ತಲ್ಲ, ಈ ಕಾರ್ನರಿಂದ ಸ್ಟ್ರೈಟಾಗಿ 1.5 ಸೆಂಟಿಮೀಟ್ರ್ ಲೈನಲ್ಲಿ 1.5 ಸೆಂಟಿಮೀಟ್ರ್ ಒಂದು ಲೈನ್ ಎಳೆದಿದ್ದೀನಿ. ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿವರೆಗೂ ಬರುತ್ತೆ. ಇದನ್ನ ಇಟ್ಕೊಂಡು ಈ ಕಡೆ 3 ಲೈನು, ಈ ಕಡೆ 3 ಲೈನ್, ಈ ಥರ ಸ್ಟ್ರೈಟಾಗಿ ಕೆಳಗೆ ಇಳಿಸ್ತೀನಿ. ಅದು ಇಲ್ಲಿ ಸೆಂಟ್ರ್ ಪಾಯಿಂಟಿಂದ ತಗೊಂಡು ಈ ಥರ 1/2 ಇಂಚ್ ಗ್ಯಾಪಲ್ಲೇ ನೀವು ಮಾರ್ಕ್ ಮಾಡ್ಕೊತ ಇದು ಮಾಡಿರಿ. ಯಾಕಂದರೆ ಒಂದೇ ಲೆವೆಲ್ ಬರಬೇಕಲ್ವ. ಗ್ಯಾಪ್ ಆದರೆ, ಒಂದಕ್ಕೊಂದು ಗ್ಯಾಪ್ ಜಾಸ್ತಿ ಆದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಅಳತೆ ಪ್ರಕಾರ ಮಾಡಿದ್ರೇ ಲುಕ್ ಚೆನ್ನಾಗಿರುತ್ತೆ. ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ನಾನು ಮಾರ್ಕ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ.